So guys, I vlog. ನಿನ್ನ ಹೆಸರು ವ್ಲಾಗ್. ಇತ್ತೀಚಿನ ಮಕ್ಕಳಿಗೆ ಪೋಷಕರು ತಮ್ಮ ಮಕ್ಕಳು ಚೆನ್ನಾಗಿರಲೆಂದು ಓಡಾಡಲು ಕಾರು ಬೈಕ್ ಅಂತ ಕೈತುಂಬ ಹಣ ಕೊಟ್ರೆ ಅವರು ಮಾತ್ರ ತಿರುಪೆ ಶೋಕಿಗೆ ಬಿದ್ದು ನಾನಾ ಅವಾಂತರಗಳು ಸೃಷ್ಟಿ ಮಾಡುತ್ತಿದ್ದಾರೆ. ಕೈಗೊಂದು ಐಫೋನು, ಓಡಾಡಲು ಕಾರು, ಜೊತೆಗೆ ಪಕ್ಕದಲ್ಲೊಂದು ಹುಡುಗಿ ಇದ್ರೆ ಸಾಕು ಜಗತ್ತನ್ನೇ ಮರೆಯುವ ಯುವಕರು ಜೀವನ ಬರ್ಬಾದ್ ಮಾಡಿಕೊಳ್ಳುತ್ತಿದ್ದಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರದ ಖಾಸಗಿ ಕಾಲೇಜೊಂದರಲ್ಲಿ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಯುವಕರು ಗ್ಯಾಂಗ್ ಒಂದನ್ನ ಕಟ್ಟಿಕೊಂಡು ತಿರುಪೆ ಶೋಕಿ ತೋರಿಸಲು ಮಾಡಿಫೈ ಕಾರುಗಳನ್ನ ತಂದು ಚಮಕ್ ತೋರಿಸಲು ಮುಂದಾಗಿದ್ರು. ಆದರೆ ಇದಕ್ಕೆ ಪೊಲೀಸರು ನಿರ್ಬಂಧ ಏರಿದ್ರು. ಆದರೂ ಸಹ ಕ್ಯಾರೆ ಅನ್ನದ ಯುವಕರು ಮಾಡಿಫೈ ಕಾರುಗಳನ್ನ ಖಾಸಗಿ ಕಾಲೇಜಿನ ಒಳಗೆ ತಂದೇ ಬಿಟ್ಟು ಶೋಕಿ ತೋರಿಸಲು ಮುಂದಾಗಿದ್ರು. ಆದರೆ ನಂದಿಗಿರಿಧಾಮ ಪೊಲೀಸರು ಮಾಡಿಫೈ ಕಾರುಗಳನ್ನ ವಶಕ್ಕೆ ಪಡೆದು ಫೈನ್ ಹಾಕಿ ಈ ರೀತಿ ಮತ್ತೊಂದ್ಸಲ ಮಾಡಬೇಡಿ ಎಂದು ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ಆದರೆ ಕಾನೂನು ಬಾಹಿರವಾಗಿ ಮಾಡಿಫೈ ಮಾಡಿದ ಕಾರುಗಳನ್ನ ಓಡಿಸುತ್ತಿದ್ದ ಯುವಕರು ಮಾತ್ರ ಘಟನೆಯ ಬಗ್ಗೆ ಕದ್ದು ಮುಚ್ಚಿ ವಿಡಿಯೋ ಚಿತ್ರೀಕರಣ ಮಾಡಿಕೊಂಡಿದ್ರು. ಪೊಲೀಸರು ಕೂಡ ಯುವಕರು ಅಂತ ಮಾಡಿಫೈ ಗಾಡಿಗಳಿಗೆ ಸಣ್ಣ ಪುಟ್ಟ ಫೈನ್ ಹಾಕಿ ಮತ್ತೊಮ್ಮೆ ಮಾಡದಿರಿ ಎಂದು ಬುದ್ಧಿವಾದ ಹೇಳಿ ಕಳುಹಿಸಿಕೊಟ್ಟಿದ್ರು. ಆದರೆ ತಿರುಪೆ ಶೋಕಿಗೆ ಬಿದ್ದ ಯುವಕರು ಮಾತ್ರ ತಮ್ಮ ಹಳೆ ಚಾಳಿಯಂತೆ ರಾಷ್ಟ್ರೀಯ ಹೆದ್ದಾರಿಗೆ ಬಂದ ಕೂಡಲೇ ಅವರ ಬುದ್ಧಿ ತೋರಿಸಿದ್ದಾರೆ. ಸಾರ್ವಜನಿಕರಿಗೆ ಕಿರಿಕಿರಿ ಆಗುವಂತೆ ರಸ್ತೆಯುದ್ದಕ್ಕೂ ಕಾರುಗಳಿಂದ ಬೆಂಕಿ ಬರುವ ರೀತಿ ಚಲಾಯಿಸಿ ಹುಚ್ಚುತನ ಮೆರೆದಿದ್ದಾರೆ. ಇವೆಲ್ಲವೂ ಅವರೇ ವಿಡಿಯೋ ಚಿತ್ರೀಕರಣ ಮಾಡಿ ಇನ್ಸ್ಟಾಗ್ರಾಂನಲ್ಲಿ ಹಾಕಿ ವೈರಲ್ ಮಾಡಿದ್ದಾರೆ. ಇನ್ನು ಯಾವಾಗ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಬುದ್ಧಿ ಮಾತು ಕೇಳದೆ ಪುಂಡ ಪೊರಿಕೆಗಳಂತೆ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಿಂದ ಬೆಂಗಳೂರಿನವರೆಗೂ ಮಾಡಿಫೈ ಕಾರುಗಳನ್ನು ಚಲಾಯಿಸಿಕೊಂಡು ಹೋಗಿರುವ ದೃಶ್ಯಗಳು ಅವರೇ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವುದು ಸಖತ್ ವೈರಲ್ ಆಗಿದ್ದು ಪೊಲೀಸರ ಕೆಂಗಣ್ಣಿಗೆ ಕಾರಣವಾಗಿದೆ. ಸ್ಟೇಷನ್ ಕಡೆಗೆ ನಡಿ ಅಂತ ಅಂದ್ರು. ಹೋಗ್ತಾ ಹಂಗೆ ಸ್ವಲ್ಪ ಮಾತುಕತೆಗಳು ನಡೆದ್ವು. ಅದು ನೀವೇ ಕೇಳಿಸ್ಕೊಳ್ಳಿ. ನಾವ್ ಈ ತರ ಎಲ್ಲ ರೋಡಲ್ಲೆಲ್ಲ ಸೌಂಡೇ ಮಾಡಲ್ಲ ಸರ್. ಶೋಸು ಪ್ರೈವೇಟ್ ಪ್ರಾಪರ್ಟಿ ಮಾತ್ರ ಸೌಂಡ್ ಮಾಡೋದು. ಪಬ್ಲಿಕ್ ಅಲ್ಲಿ ತೊಂದರೆ ಆಗ್ಬಾರ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.